ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್, ನೀವು ಯಾರ ಹಿಂದೆ ಎಷ್ಟು ದಿನ ಹೋಗ್ತಾ ಇದ್ರಿ. ಓಕೆ, ಸೊ ಅವ್ರು ಇವಾಗ ನಿಮ್ಮ ಹಿಂದಕ್ಕೆ ಬರುವಂಥ ಚಾನ್ಸಸ್ ಇದೆಯಾ, ಅವ್ರು ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರಾ ಅನ್ನೋದನ್ನು ನಾವು ಚೆಕ್ ಮಾಡೋಣ ಇವತ್ತಿನ ರೀಡಿಂಗಲ್ಲಿ. ಓಕೆ, ಸೊ ತುಂಬ ದಿನದಿಂದ ಅವರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಅವರು ಮತ್ತೆ ನಿಮ್ಮ ಲೈಫಿಗೆ ಬರ್ತಾರಾ ಚೆಕ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ, ಪ್ಲೀಸ್ ಗೈಡ್ ಮೀ. ನೀವು ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅವರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನಪು ಮಾಡ್ಕೊಳ್ಳಿ, ಅವರ ಹೆಸರನ್ನು 3 ಬಾರಿ ಹೇಳಿ, ಅವ್ರ ಫೋಟೋ ಇದ್ದರೆ ನೋಡಬಹುದು. ಓಕೆ, ಓ ಮೈ ಗಾಡ್, ಎಸ್ ದ ಎಂಪ್ರೆನ್ಸ್ ಕಾರ್ಡ್ ಸಿಕ್ಕಿದೆ. ಫಸ್ಟ್ ಒನ್, ಓ ಮೈ ಗಾಡ್, ಏನು ಇಷ್ಟೊಂದು. ಓಕೆ ಇರಲಿ. ಓಕೆ ಓಕೆ, Page of Wands, 7 of Wands. Okay, 5 of Swords, the Hangman. Okay, the High Priestess. ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ರು ಇಷ್ಟು ದಿನದವರೆಗೆ. ಏನಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ನೀವು ಕೇಳ್ಕೊಂಡಿರಬೇಕು ಅನ್ನುವಂಥದ್ದು. ಪ್ರೀತಿಯಲ್ಲಾಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ಅಥವಾ ಪಾರ್ಟ್ನರ್ ನೋಡ್ತಾ ಇದ್ರೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇರೋರು ನೋಡ್ತಾ ಇದ್ರೆ, ಎನಿಥಿಂಗ್ ಯಾರು ಬೇಕಿದ್ರೆ ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು, ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಪ್ರೀತಿಯಲ್ಲಿ. ಓಕೆನಾ? ಸೊ ಅವ್ರ ಮಾತನ್ನು ನೀವು ಮೀರ್ಲಿಕ್ಕೆ ಇರಲಿಲ್ಲ. ಬಟ್ ಅವ್ರೇನಂತ ಹೇಳಿದ್ರೆ ನಿಮ್ಮ ಮಾತನ್ನು ಅವ್ರು ಕೇಳ್ತಾ ಇರಲಿಲ್ಲ. ಓಕೆನಾ? ನೀವಿಲ್ಲಿ ನೋಡ್ಬೋದು, ನೀವು ಎಷ್ಟು ಅವ್ರನ್ನ ಕನ್ವಿನ್ಸ್ ಮಾಡಿದ್ರು, ಅಥವಾ ಈಗ ಜಗಳ ಆದಾಗ ಇರ್ಬೋದು, ಫೈಟಿಂಗ್ ಆದಾಗ ಇರ್ಬೋದು, ನೀವೆಷ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ರಿ, ಅವ್ರು ಕನ್ವಿನ್ಸ್ ಆಗ್ತಾ ಇರಲಿಲ್ಲ ಬೇಗ. ಬಟ್ ನೀವು ಅವರೇನು ಕನ್ವಿನ್ಸ್ ಮಾಡಿದ್ರೆ ನೀವು ಬೇಗ ಕನ್ವಿನ್ಸ್ ಆಗ್ತಾ ಇದ್ರಿ. ಓಕೆ, ಸೊ ಇದು ಉಲ್ಟಾನೂ ಇರ್ಬೋದು. ಈಗ ನಿಮ್ಮ ಕನ್ವಿನ್ಸ್ ಮಾಡೋದು ಅಥವಾ ನೀವು ಕನ್ವಿನ್ಸ್ ಮಾಡೋದ್ರಲ್ಲಿ ನೀವಿಬ್ಬರು ಉಲ್ಟಾನೂ ಇರ್ಬೋದು ಈ ಥರದಲ್ಲಿ. ಓಕೆನಾ? ಈ ಒಂದು ಹೇಳಿದ್ನಲ್ಲ ಈಗ, ಅದು ಆ ವಿಷಯದಲ್ಲಿ. ಓಕೆನಾ? ಇಲ್ಲಿ ಏನಂತ ಹೇಳಿದ್ರೆ, ಇಷ್ಟು ದಿನ ನೀವು ಅವರ ಒಂದು ಕಂಟ್ರೋಲಲ್ಲಿ ತುಂಬಾ ಏನು ಹೇಳ್ಬೋದು, ಈಗ ಇರಬೇಕಂದ್ರೆ ಹೀಗೆ ಇರಬೇಕು, ನೀನು ಯಾರ ಜೊತೆಗೂ ಮಾತಾಡೋ ಹಾಗಿಲ್ಲ, ನೀನು ಯಾರ ಜೊತೆಗೂ ಫ್ರೆಂಡ್ಶಿಪ್ ಮಾಡೋ ಹಾಗಿಲ್ಲ, ಅಥವಾ ನೀನು ಯಾರ ಜೊತೆಗೂ ಹೊರಗಡೆ ಹೋಗೋ ಹಾಗಿಲ್ಲ, ನಾನು ಹೇಳ್ದಂಗೆ ಹೇಳಿದ ಟೈಮಿಗೆ ನೀನು ವಾಪಸ್ ಬಂದುಬಿಡಬೇಕು, ನಾನು ಹೇಳಿದಾಗೆ ನೀನು ಮಾಡಬೇಕು, ಇಲ್ಲದಿದ್ದರೆ ನಾನು ನಿನ್ನ ಜೊತೆ ಮಾತಾಡಲ್ಲ, ಕೋಪ ಮಾಡ್ಕೊಳ್ತೀನಿ, ಸಿಟ್ಟು ಮಾಡ್ಕೊಳ್ತೀನಿ, ನಿನ್ನ ಜೊತೆ ಮಾತು ಬಿಡ್ತೀನಿ, ಈ ಥರದ್ದೆಲ್ಲ ಸಮಥಿಂಗ್ ಮಾತುಕತೆ ಎಲ್ಲ ಆಗ್ತಿತ್ತು. ಈ ಥರದ್ದೆಲ್ಲ ನೀವು ಫೇಸ್ ಮಾಡಿದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆನಾ? ಇಲ್ಲಿ ಏನಾಗಿದೆ, ಇಷ್ಟು ದಿನ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಅವರಿಗೋಸ್ಕರ ಏನು ಬರ್ತಾರೆ ಅಂತ ಹೇಳಿಬಿಟ್ಟು ತುಂಬ ವೆಯ್ಟ್ ಮಾಡೋದು, ಹೋಪ್ ಇಟ್ಕೊಳ್ಳೋದು, ಅದೆಲ್ಲ ಮಾಡಿದ್ದೀರಾ. ಎಸ್, ನಿಮ್ಮ ಹೋಪ್ ಇಲ್ಲಿ ಇಟ್ಕೊಂಡಿರೋವಂಥದ್ದು ಒಳ್ಳೆಯದೇನೆ. ಓಕೆನಾ? ಪೇಜ್ ಆಫ್ ಫ್ಯಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ಏನಂತ ಹೇಳಿದ್ರೆ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇರಲಿಲ್ಲ ಇಷ್ಟು ದಿನದವರೆಗೆ. ಓಕೆ, ಸೊ ನೀವೆಷ್ಟು ಅವರಿಗೆ ಕಮಿಟ್ಮೆಂಟ್ ಕೊಡೋಕ್ಕಿರ್ಬೋದು, ಅಥವಾ ಮದುವೆಗಾಗಿರ್ಬೋದು, ಪ್ರೀತಿಗಾಗಿರ್ಬೋದು, ಎಷ್ಟು ನೀವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ರಿ, ಅವ್ರು ನಿಮ್ಮನ್ನು ಅಷ್ಟೇ ಆಟಾಡಿಸ್ತಾ ಇದ್ರು ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಇವಾಗ ಏನಾಗ್ತಿದೆ, ಇಲ್ಲಿ ಟರ್ನ್ ತಗೊಳ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳಿ ಕಾಣಿಸ್ತಾ ಇದೆ. ನೀವೆಷ್ಟು ಅವರನ್ನು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ರಿ, ನೀವೆಷ್ಟು ಅವ್ರನ್ನ ಜೊತೆ ನೀವು ಹಿಂದೆ ಹೋಗ್ತಾ ಇದ್ರಿ ರಿಲೇಷನ್ಶಿಪ್ಪಲ್ಲಿ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಅವರಿಗೆ ಗೊತ್ತಾಗಿದೆ ನಿಮ್ಮ ಪ್ರೀತಿ, ನಿಮ್ಮ ವ್ಯಾಲ್ಯೂ ಏನನ್ನೋದು ಇವಾಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಓಕೆ, ಸೊ ಎಸ್, ಇಲ್ಲಿ ನಿಮ್ಮನ್ನು ಈಗ ಅವರು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಒಂಟಿ ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ ಇವಾಗ ಅವರು. ಓಕೆನಾ? ಸೊ ರಿಟರ್ನ್ ನಿಮ್ಮ ಲೈಫಿಗೆ ಅವರು ಬರಬೇಕು ಅನ್ನೋಂಥದ್ದು ಪ್ಲ್ಯಾನನ್ನು ಅವ್ರು ಮಾಡ್ತಾ ಇದ್ರು ಕೂಡ. ಇಲ್ಲಿ ಏನಂತ ಹೇಳಿದ್ರೆ ಅವರ ಈಗೋ ತುಂಬ, ಇಲ್ಲಿ ಈಗೋ ಪರ್ಸ್ನಾಲಿಟಿ ತುಂಬಾ ಕಾಣಿಸ್ತಾ ಇದೆ. ನಾನು ಯಾಕೆ ಸೋಲ್ಬೇಕು ಇವಳಿಗೆ ಅಥವಾ ಇವನಿಗೆ, ನಾನು ಯಾಕೆ ಸೋಲ್ಬೇಕು ಅನ್ನುವಂಥದ್ದು ಅವರ ಒಂದು ಮೈಂಡಲ್ಲಿದೆ. ಓಕೆ ಓಕೆ, ಇಲ್ಲಿ ಏನಂತ ಹೇಳಿದರೆ 1 ಮಿನಿಟ್. ಓಕೆ,
ಎಸ್, ಫೋನ್ ಕಾಲ್ ಬರ್ತಾಯಿತ್ತು. ಸೊ ಹಾಗಾಗಿ ಇಲ್ಲಿ ಏನಂತ ಹೇಳಿದರೆ, ಅವರು ನಿಮ್ಮನ್ನು ಚೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆ ಒಂದೊಂದ್ಸಲ ಫೀಲ್ ಆಗ್ತಾ ಇತ್ತು. ಅವ್ರು ನನಗೆಲ್ಲೋ ಈ ರಿಲೇಷನ್ಶಿಪ್ಪಲ್ಲಿ ಚೀಟ್ ಮಾಡ್ತಿದ್ದಾರಾ, ಮೋಸ ಮಾಡ್ತಾ ಇದ್ದಾರಾ, ಆ ಥರದ್ದು ನಿಮಗೆ ಇಲ್ಲಿ ಫೀಲ್ ಆಗ್ತಾ ಇತ್ತು. ಬಟ್ ಆ ವ್ಯಕ್ತಿಗೆ ನಿಮಗೆ ಮೋಸ ಮಾಡಬೇಕು ಅಥವಾ ಚೀಟ್ ಮಾಡಬೇಕು ಅನ್ನೋ ಉದ್ದೇಶ ಆ ವ್ಯಕ್ತಿಗೆ ಇರಲಿಲ್ಲ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಸಿಚುಯೇಷನ್ ನಿಮ್ಮಿಂದ ಅವರು ಸಪ್ರೇಟ್ ಆಗುವ ಹಾಗೆ ಅಥವಾ ನಿಮಗೆ ಮೋಸ ಮಾಡುವ ಹಾಗೆ ಆಗಿದೆ ಇಲ್ಲಿ. ಓಕೆ, ವ್ಯಾಂಡ್ಸ್ ಕಾರ್ಡ್ ತುಂಬಾ ಇರೋದ್ರಿಂದ ಇಲ್ಲಿ ಸಿಂಹರಾಶಿ, ಮೇಷರಾಶಿ, ಧನಸ್ಸು ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಫೈರ್ ಸೈನ್ ಇಲ್ಲಿ ತುಂಬ ಅಗ್ರೆಸಿವ್ ಮೈಂಡ್ ಇರುವಂಥದ್ದು, ತುಂಬ ಕೋಪ ಮಾಡ್ಕೊಳ್ಳುವಂಥದ್ದು, ತುಂಬ ಸಿಟ್ಟು ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ತುಂಬ ಕೋಪ ಮಾಡ್ಕೊಳ್ತೀರ ನಿಮ್ಮ ಪಾರ್ಟ್ನರ್ ಮೇಲೆ. ಓಕೆ, ಸ್ವಾರ್ಡ್ಸ್ ಕಾರ್ಡ್ ಕೂಡ ಬಂದಿದೆ ಇಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ಏರ್ ಸೈನ್ ಕೂಡ ಮ್ಯಾಚ್ ಆಗಿರುವಂಥದ್ದು. ನಿಮ್ಮ ಒಂದು ಸೈನ್ ಫೈರ್ ಸೈನ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಸೈನ್ ಏರ್ ಸೈನ್ ಆಗಿರ್ಬೋದು. ಇಲ್ಲಿ ಇಬ್ಬರದ್ದು ಕೂಡ ಮ್ಯಾಚ್ ಆಗ್ತಿದೆ. ಮಿಥುನ ರಾಶಿ, ತುಲಾ ರಾಶಿ, ಕುಂಭರಾಶಿಯವರ ಒಂದು ಪ್ರೆಸೆನ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಎಸ್, ಇಲ್ಲಿ ನೀವು ಅವ್ರ ಹಿಂದೆ ಇವಾಗ ಎಷ್ಟು ದಿನದವರೆಗೆ ನೀವು ಅವ್ರ ಹಿಂದೆ ಹೋಗ್ತಾ ಇದ್ರಿ, ಪ್ರೀತಿಗೋಸ್ಕರ ಹಂಬಲಿಸ್ತಾ ಇದ್ರಿ, ನೀವು ಸ್ವಲ್ಪ ದಿನದವರೆಗೆ ವೆಯ್ಟ್ ಮಾಡಿ, ಈಗ ಸ್ಟಾಪ್ ಮಾಡಿ. ಯಾಕಂದರೆ ನೀವು ಅವರಿಗೆ ವ್ಯಾಲ್ಯೂ ಕೊಡ್ತಿದ್ದೀರಾ, ನೀವೆಷ್ಟು ಅವರಿಗೆ ಅವ್ರು ಹಿಂಬಾಲಿಸ್ಕೊಂಡು ಹೋಗ್ತಿದ್ದೀರಾ, ಅವ್ರು ಅಷ್ಟೇ ನಿಮಗೆ ಆಟಾಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಸೈಲೆಂಟಾಗಿ ಆದಷ್ಟು ಅವರಾಗಿ ನಿಮ್ಮ ಲೈಫಿಗೆ ಬರೋ ಹಾಗೆ ನೀವು ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಎಸ್, ಇಲ್ಲಿ ಏಂಜಲ್ ಇದಕ್ಕೆ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಗೆಟ್ ಮೋರ್ ಇನ್ಫಾರ್ಮೇಷನ್. ಎಸ್, ಇಲ್ಲಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ಸ್ನ ತಿಳ್ಕೊಳ್ಳಿ. ಓಕೆ, ಯು ಆರ್ ರೆಡಿ ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್. ಎಸ್, ನೀವಿಲ್ಲಿ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ವರಿ ಮಾಡ್ಕೊಂಡಿದ್ದೀರಾ, ಇಲ್ಲಿ ಕೋಪ ಮಾಡ್ಕೊಂಡಿದ್ದೀರಾ ಅವ್ರ ಮೇಲೆ, ಅಥವಾ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು. ಬಟ್ ಏನೇ ಆದರೂ ಕೂಡ ಅವ್ರು ರಿಟರ್ನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರೆ. ಯಾಕಂತ ಹೇಳಿದ್ರೆ ಅವರು ಇಲ್ಲಿ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಅವ್ರ ಕೈಯಲ್ಲೂ ಕೂಡ ಆಗಲ್ಲ. ಓಕೆನಾ? ಸೊ ನೀವು ಹೇಗೆ ಅವ್ರನ್ನ ನೀವು ಚಡಪಡಿಸ್ತಾ ಇರ್ತೀರಾ, ನಿಮ್ಮ ಲೈಫಿಗೆ ಅವ್ರು ಬೇಕು ಅಂತ ಹೇಳ್ಬಿಟ್ಟು ನೀವು ಹೇಗೆ ಇಲ್ಲಿ ಹಂಬಲಿಸ್ತಾ ಇದ್ದೀರಾ, ಅವ್ರಿಗೂ ಕೂಡ ನೀವು ಬೇಕು ಅನ್ನೋಂಥದ್ದು ಹಂಬಲಿಕೆ ಅವರಿಗೂ ಕೂಡ ಇದೆ. ಜಾಸ್ತಿ ದಿನ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಸಪ್ರೇಷನ್ ಆಗಿರಲಿಕ್ಕೆ ಅಥವಾ ದೂರ ಇರಲಿಕ್ಕೆ, ಡಿಸ್ಟೆನ್ಸಲ್ಲಿ ಇರಲಿಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ತುಂಬಾ ಎಲೋನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಲೈಫಿಗೆ ಮತ್ತೆ ಬರಲಿಕ್ಕೆ ಚಾನ್ಸ್ ಇರತ್ತಾ? ಇಲ್ಲಿ ಒಂದೇನಂತ ಹೇಳಿದ್ರೆ, ನೀವು ಅವರಿಗೆ ತುಂಬ ಇರಿಟೇಟ್ ಮಾಡ್ತಿದ್ದೀರಾ. ಅಲ್ಲಿ ಆ ಒಂದು ಕಾರಣದಿಂದ ಅವ್ರು ನಿಮ್ಮ ಹತ್ರ ಬರಲಿಕ್ಕೆ ಮನ್ಸು ಮಾಡ್ತಾ ಇಲ್ಲ. ಇಲ್ಲಿ ಅಂದರೆ ಅವರು ಇಲ್ಲಿ ನೀವಿಬ್ಬರು ಜಗಳ ಮಾಡ್ಕೊಂಡಿರ್ಬೋದು, ಅಥವಾ ಏನು ಹೇಳ್ಬೋದು, ಸಣ್ಣ ವಿಷಯಕ್ಕೆಲ್ಲೋ ಮನಸ್ತಾಪ ಮಾಡ್ಕೊಂಡಿದ್ದೀರಾ. ನೀವು ಅವರಿಗೆ ಸಿಟ್ಟು ಮಾಡ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಮೇಲ್ಬಿದ್ದು ಅವರಿಗೆ ತುಂಬ ನೀವು ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅವ್ರನ್ನ ಕನ್ವಿನ್ಸ್ ಮಾಡೋದು ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಅವ್ರು ಏನು ಮಾಡ್ತಿದ್ದಾರೆ, ಅದನ್ನು ಕನ್ವಿನ್ಸ್ ಥರ ತೊಗೊಳ್ತಾ ಇಲ್ಲ, ಇರಿಟೇಟ್ ಥರ ತೊಗೊಳ್ತಾ ಇದ್ದಾರೆ. ಓಕೆ, ಹಾಗಾಗಿ ನೀವೇನು ಅವರಿಗೆ ತುಂಬ ಕನ್ವಿನ್ಸ್ ಮಾಡ್ತಾ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿ ಅವರಷ್ಟಕ್ಕೆ ಮೆಂಟಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡಿ ಇಲ್ಲಿ. ಓಕೆನಾ? ಅವರಾಗಿ ನಿಮಗೆ ಲೈಫಲ್ಲಿ ರಿಟರ್ನ್ ಆಗಿ ಬರ್ತಾರೆ. ಅವ್ರ ಮೈಂಡ್ ಯಾವಾಗ ಪೀಸ್ಫುಲ್ ಆಗುತ್ತೆ, ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾತಾಡ್ತಾರೆ, ನಿಮ್ಮ ಲೈಫಿಗೆ ಬರ್ತಾರೆ. ಬಟ್ ಇಲ್ಲಿ ಅವ್ರಿಗೆ ಇರಿಟೇಟ್ ಆದಾಗ ನೀವು ಅವರು ಕನ್ವಿನ್ಸ್ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಇನ್ನೂ ಜಾಸ್ತಿ ಇರಿಟೇಟ್ ಆಗ್ತಾರೆ. ಹಾಗಾಗಿ ಆದಷ್ಟು ನಿಮ್ಮ ಒಂದು ಪ್ರೀತಿ ಇಲ್ಲಿ ಇನ್ಫಿನಿಟಿ ಥರ ಕಾಣಿಸ್ತಾ ಇದೆ. ಯಾಕಂದರೆ ನಿಮ್ಮ ಪ್ರೀತಿ ಇರ್ಬೋದು, ನಿಮ್ಮ ಪಾರ್ಟ್ನರ್ ಪ್ರೀತಿ ಇರ್ಬೋದು, ತುಂಬ ಇನ್ಫಿನಿಟಿ ಇಲ್ಲಿ. ಓಕೆನಾ? ಅನ್ಕಂಡೀಷನಲ್ ಲವ್ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ಡೋಂಟ್ ವರಿ, ತುಂಬ ಯೋಚನೆ ಮಾಡಿಬಿಡಿ. ನಿಮ್ಮ ಪರ್ಸನ್ ಹಿಂದೆ ನೀವು ಹೋಗೋದನ್ನು ಸ್ಟಾಪ್ ಮಾಡಿ, ಅವ್ರು ನಿಮ್ಮ ಹಿಂದೆ ಬರ್ತಾರೆ. ಓಕೆ, ಸೊ ರೊಮ್ಯಾಂಟಿಕ್ ಏಂಜಲ್ ಇದಕ್ಕೆ ಏನು ಹೇಳ್ತಿದ್ದಾರೆ ಚೆಕ್ ಮಾಡೋಣ. ಓಕೆ, ಎಂಗೇಜ್ಮೆಂಟ್. ಎಸ್, ಇಲ್ಲಿ ನಿಮ್ಮ ಎಂಗೇಜ್ಮೆಂಟಿಗೆ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪಾರ್ಟ್ನರಿಂದ ಸಿಗುತ್ತೆ. ಪೇ ಅಟೆನ್ಷನ್ ಟು ದ ರೆಡ್ ಫ್ಲಾಗ್, ದಿ ಸೈನ್. ಓಕೆ, ನೆಕ್ಸ್ಟ್ ಒನ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಎಸ್, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇನ್ನೂ ಕೂಡ ಇದೆ. ಇಲ್ಲಿ ನಿಮ್ಮ ನೆನಪಾದಾಗಲೆಲ್ಲ ಅವರು ನಿಮ್ಮ ಜೊತೆ ಕಳೆದಂಥ ರೊಮ್ಯಾಂಟಿಕ್ ಮಾತಾಡಿರೋಂಥ ಮಾತುಗಳಾಗಿರ್ಬೋದು, ಅಥವಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರ್ಬೋದು, ತುಂಬ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಆದಷ್ಟು ಬೇಗ ಈ ಒಂದು ರಿಲೇಷನ್ಶಿಪ್ಪಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲಿ ಅಟ್ರಾಕ್ಷನ್ ಕೂಡ ಇದೆ ನಿಮ್ಮಿಬ್ಬರ ಮಧ್ಯೆ, ಒಂದು ಬ್ಯೂಟಿಫುಲ್ ಆಗಿರೋಂಥ ಅಟ್ರಾಕ್ಷನ್ ಇದೆ. ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ಮ್ಯಾನಿಫೆಸ್ಟ್ ಮಾಡಿಬಿಟ್ಟೆ ಇಲ್ಲಿ ನಿಮ್ಮ ಪರ್ಸನ್ನ ಅಟ್ರಾಕ್ಟ್ ಮಾಡಿಸಿರ ಅಂತಲೂ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಸಮ್ ಇಶ್ಯೂಸ್, ಇಲ್ಲಿ ಮನಸ್ತಾಪ ಇರ್ಬೋದು, ಸಣ್ಣ ಪುಟ್ಟ ಇಶ್ಯೂಸಿಂದ ಇಲ್ಲಿ ಸಪ್ರೇಷನ್ ಆಗಿದ್ದೀರಾ. ಡೋಂಟ್ ವರಿ, ಅವರು ಮತ್ತೆ ನಿಮ್ಮ ಲೈಫಿಗೆ ರಿಟರ್ನ್ ಬರ್ತಾರೆ. ಓಕೆನಾ? ಸೊ ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿ ಅವರಿಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.